Dear students, welcome to the YouTube channel. Myself Manjula. So all of you subscribe my channel. In today's class we are discussed about the history, the fifth lesson, the Mughals and the Marathas. In this chapter you learn the Mughal rulers who ruled over the North India, the contributions of the Mughal kings to literature, art and architecture, the rise of the Maratha kingdom and the Shivaji's administration. ಈ ಒಂದು ಲೆಸನ್ನಲ್ಲಿ ನೀವು ಮೊಘಲರ ಆಳ್ವಿಕೆಯ ಬಗ್ಗೆ ತಿಳ್ಕೊಳ್ತೀರಾ. ಮೊಘಲರು ನಾರ್ತ್ ಇಂಡಿಯಾದಲ್ಲಿ ಉತ್ತರ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಮತ್ತು ಮೊಘಲರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಕಲೆ, ವಾಸ್ತುಶಿಲ್ಪ ಇದರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀರಾ. ಅದರ ಜೊತೆಗೆ ಮರಾಠ ಸಾಮ್ರಾಜ್ಯ ಮತ್ತು ಶಿವಾಜಿಯ ಒಂದು ಆಡಳಿತ ಕ್ರಮದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೇವೆ. ಸೊ ಮೊದಲನೇದಾಗಿ ನಾವು ಇವತ್ತಿನ ದಿನ ಕ್ಲಾಸಲ್ಲಿ ಮೊಘಲ್ಸ್ ಬಗ್ಗೆ ನೋಡೋಣ. When the administration of the Delhi Sultans was weak, Babur established the Mughal rule in 1526 CE. ಆಡಳಿತ ಅಂತಕ್ಕಂಥದ್ದು ಡೆಲ್ಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಕಡಿಮೆ ಆಗ್ತಾ ಹೋದಂತಹ ಒಂದು ಸಂದರ್ಭದಲ್ಲಿ ಮೊಘಲರು ತಮ್ಮ ಆಧಿಪತ್ಯವನ್ನು ಸ್ಥಾಪಿಸ್ತಾರೆ 1526ರಲ್ಲಿ. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಅವರ ಒಂದು ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿಯವರೆಗೂ ಹಬ್ಬಿತ್ತು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಾ. ಗ್ರೋತ್ ಆಫ್ ಮೊಘಲ್ ಎಂಪೈರ್ಸ್ ಇನ್ 1526 to 1707. ದ ಮೊಘಲ್ ಎಂಪೈರ್ 1526 ಬಾಬರ್ ಆಡೆಡ್ ಬೈ ದ 605 ಅಕ್ಬರ್ ಆಡೆಡ್ ಬೈ ದ 707 ಔರಂಗಜೇಬ್. ಡೆಲ್ಲಿ, ಆಗ್ರಾ ಈ ಎಲ್ಲ ಪ್ರದೇಶಗಳನ್ನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಒಂದು ಪ್ರದೇಶದಲ್ಲಿ ಯಾರು ಮೊಘಲರು ಆಳ್ವಿಕೆಯನ್ನು ನಡೆಸಿದ್ರು. ಮೊದಲನೇದಾಗಿ ಬಾಬರ್ ಬಗ್ಗೆ ತಿಳ್ಕೊಳ್ಳೋಣ. ಬಾಬರ್ ಹೂ ಎಸ್ಟಾಬ್ಲಿಷ್ಡ್ ದ ಮೊಘಲ್ ರೂಲ್ ಇನ್ ಇಂಡಿಯಾ ಒರಿಜಿನಲಿ ಫ್ರಮ್ ಟರ್ಕಿಸ್ತಾನ್. ಹಿಸ್ ಫಾದರ್ ಉಮರ್ ಶೇಖ್ ಮಿರ್ಜಾ ವಾಸ್ ದ ಕಿಂಗ್ ಆಫ್ ದ ಸ್ಮಾಲ್ ಕಿಂಗ್ಡಮ್ ಕಾಲ್ಡ್ ದ ಪರಗಣ ಇನ್ ದ ಆಫ್ಘಾನಿಸ್ತಾನ್. ಬಾಬರ್ ತನ್ನ ಆಧಿಪತ್ಯವನ್ನು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಯನ್ನು ಭಾರತದಲ್ಲಿ ಮಾಡ್ತಾನೆ. ಇವರ ಒಂದು ಮೂಲ ಬಂದು ಟರ್ಕಿಸ್ತಾನದಿಂದ ಬಂದಂಥವರು. ಸೊ ಇವರ ತಂದೆ ಉಮರ್ ಶೇಖ್ ಮಿರ್ಜಾ ಒಂದು ಚಿಕ್ಕ ಪರಗಣದ ಒಂದು ಚಿಕ್ಕ ಸಾಮ್ರಾಜ್ಯದ ರಾಜ ಆಗಿದ್ದರು ಆಫ್ಘಾನಿಸ್ತಾನದಲ್ಲಿ. ಆಫ್ಘಾನಿಸ್ತಾನದಿಂದ ಭಾರತಕ್ಕೆ ಬಂದು ತನ್ನ ಆಧಿಪತ್ಯವನ್ನು ಸ್ಥಾಪಿಸ್ತಾರೆ. ಡ್ಯೂ ಟು ದಿಸ್ ದ ಬಾಬರ್ ಹ್ಯಾಡ್ ಟು ಅಸೆಂಡೆಡ್ ದ ಥ್ರೋನ್ ಅಟ್ ದ very tender age of the 11 years. He had to lose his kingship due to the conspiracy of his relatives and the enemies. He had to lead a life of nomad. All these situations motivated him to invade India. ಬಾಬರ್ನ ತಂದೆ ಉಮರ್ ಶೇಖ್ ಮಿರ್ಜಾ ಒಂದು ಚಿಕ್ಕ ಸಂಸ್ಥಾನದ ರಾಜನಾಗಿದ್ದ ಆಫ್ಘಾನಿಸ್ತಾನದಲ್ಲಿ ಅಂತ ಹೇಳಿದೆ. ಸೊ ಅನೇಕ ರೀತಿಯಾಗಿರ್ತಕ್ಕಂತಹ ಒಳಜಗಳಗಳು ಅವರ ಒಂದು ಕುಟುಂಬದಲ್ಲಿ ತಲೆದೋರ್ತವೆ. ಸೊ ಅವನ ಒಂದು 11ನೇ ವಯಸ್ಸಿನಲ್ಲಿ ಆಡಳಿತಕ್ಕೆ ಬರ್ತಾನೆ. ಆದರೆ ಅವನ ಒಂದು ಆಡಳಿತ ಅಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದರೆ ಅವನ ಸಂಬಂಧಿಕರೇ ಅವನ ಶತ್ರುಗಳು ಆಗಿರ್ತಾರೆ. ಅವನಿಗೆ ಯಾವುದೇ ರೀತಿ ರಾಜ್ಯದಲ್ಲಿ ಮುಂದುವರಿಲಿಕ್ಕೆ ಅವನಿಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಮತ್ತು ಅವನ ಒಂದು ಏಜು ತುಂಬ ಚಿಕ್ಕದಾಗಿದ್ದರಿಂದ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿನೂ ಕೂಡ ಅವನಿಗೆ ಇರೋದಿಲ್ಲ. ಸೊ ಅಲ್ಲಿಂದ ಅವನು ಅಲೆಮಾರಿ ಜೀವನವನ್ನು ನಡೆಸ್ತಾನೆ. ಅಲೆಮಾರಿ ಜೀವನವನ್ನು ನಡೆಸ್ಕೊಂಡು ಭಾರತದಿಂದ ಒಂದು ಸ್ಫೂರ್ತಿಯನ್ನು ಪಡೆದು ಭಾರತಕ್ಕೆ ಬಂದು ನೆಲೆಸ್ತಾನೆ. ಬಾಬರ್ ಇನ್ವೈಡೆಡ್ ಇಂಡಿಯಾ ಫಾರ್ 5 times. ಬಾಬರ್ 5 ಬಾರಿ ಭಾರತಕ್ಕೆ ಬಂದು ದಾಳಿಯನ್ನು ನಡೆಸ್ತಾನೆ ಅಂತ ತಿಳಿದು ಬರುತ್ತೆ. ಈ ಡಿಫೀಟೆಡ್ ದ ಡೆಲ್ಲಿ ಸುಲ್ತಾನ್ ಇಬ್ರಾಹಿಂ ಲೋಧಿ ಇನ್ ದ ಬ್ಯಾಟಲ್ ಆಫ್ ಪಾನಿಪತ್ ಇನ್ 1526 CE ಆ್ಯಂಡ್ ಎಸ್ಟಾಬ್ಲಿಷ್ಡ್ ದ ಮೊಘಲ್ ಡೈನಾಸ್ಟಿ ಇನ್ ಇಂಡಿಯಾ. ದ ಬ್ಯಾಟಲ್ ಈಸ್ ನೋನ್ ಆಸ್ ದ ಫಸ್ಟ್ ಬ್ಯಾಟಲ್ ಆಫ್ ದ ಪಾಣಿಪತ್. ಮೊದಲನೇ ಪಾಣಿಪತ್ ಕದನ ಇಬ್ರಾಹಿಂ ಲೋಧಿಗೂ ಮತ್ತು ಬಾಬರನಿಗೂ 1526ರಲ್ಲಿ ನಡೆಯುತ್ತೆ. ಸೊ ಅದನ್ನು ನಾವು ಇತಿಹಾಸದಲ್ಲಿ ಫಸ್ಟ್ ಪಾಣಿಪತ್ ವಾರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಡೆಲ್ಲಿ ವಾಸ್ ಇಸ್ ಕ್ಯಾಪಿಟಲ್. ಓವರ್ ಎ ಪೀರಿಯಡ್ ಆಫ್ 4 years he defeated the ರಾಣಾ ಸಂಗ್ರಾಮ ಸಿಂಹ ಆಫ್ ಮೇವಾಡ್, ದ ರಜಪೂತ್ ಕಿಂಗ್ ಆಫ್ ಮೇದಿನಾರಾಯ ಆಫ್ ಚಂದೇರಿ, ಇಬ್ರಾಹಿಂ ಲೋಧಿಸ್ ಬ್ರದರ್ ಮೊಹಮ್ಮದ್ ಲೋಧಿ. ಡೆಲ್ಲಿಯನ್ನು ರಾಜಧಾನಿಯನ್ನಾಗಿ ಮಾಡ್ಕೊತಾನೆ. ಅವನ ಒಂದು 4 ವರ್ಷಗಳ ಅವಧಿಯಲ್ಲಿ
ರಾಣಾ ಪ್ರತಾಪ ಸಿಂಹ ಮೇವಾಡದ ರಾಜನನ್ನು ಮತ್ತು ರಜಪೂತರ ರಾಜನನ್ನು ಮತ್ತು ಚಂದೇರಿಯ ರಾಜನನ್ನು, ಇಬ್ರಾಹಿಂ ಲೂದಿಯ ಸಹೋದರನನ್ನು ಮತ್ತು ಮೊಹಮ್ಮದ್ ಲೂದಿಯನ್ನು ಕೂಡ ಅವನು ಏನು ಮಾಡ್ತಾನೆ, ವಶಪಡಿಸ್ಕೊತಾನೆ. ಅವನೊಂದು ಆಧಿಪತ್ಯವನ್ನು ಸ್ಥಾಪಿಸೋದ್ರಲ್ಲಿ ಪ್ರಭಾವವನ್ನು ಬೀರ್ತಾನೆ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಬಾಬರ್ ಕಾಂಕ್ವರ್ಡ್ ವಾರ್ ಆಫ್ ದ ಪಾಣಿಪತ್, ಗೋರ್ಹಾ ಆ್ಯಂಡ್ ಕನ್ವಾ. ಎಸ್ಟಾಬ್ಲಿಷ್ಡ್ ದ ಮೊಘಲ್ ರೂಲ್ ಓವರ್ ಎ ಲಾರ್ಜ್ ಏರಿಯಾ ಇನ್ ನಾರ್ತ್ ಇಂಡಿಯಾ. ಬಾಬರ್ ಕಾಂಕ್ವರ್ಡ್ ದ ವಾರ್ಸ್ ಆಫ್ ದ ಪಾಣಿಪತ್, ಗೋರ್ಹಾ ಆ್ಯಂಡ್ ದ ಕಾನ್ವಾ. ಬಾಬರನು ಪಾಣಿಪತ್ತು, ಗೋರ್ಹಾ ಮತ್ತು ಕಾನ್ವಾ ಅಂತಕ್ಕಂತಹ ಪ್ರಮುಖವಾದಂಥ ಯುದ್ಧಗಳನ್ನು ಮಾಡ್ತಾನೆ. ಈ ಎಸ್ಟಾಬ್ಲಿಷ್ಡ್ ದ ಮೊಘಲ್ ರೂಲ್ ಓವರ್ ಎ ಲಾರ್ಜ್ ಏರಿಯಾ ಇನ್ ನಾರ್ತ್ ಇಂಡಿಯಾ. ಮೊಘಲ್ ಸಾಮ್ರಾಜ್ಯವನ್ನು ಉತ್ತರ ಭಾರತದಲ್ಲಿ ಸ್ಥಾಪಿಸಿದಂತಹ ಕೀರ್ತಿ ಬಾಬರನಿಗೆ ಸಲ್ಲುತ್ತೆ. ಹುಮಾಯೂನ್, ದ ಸೆಕೆಂಡ್ ಕಿಂಗ್ ಆಫ್ ದ ಮೊಘಲ್ ಡೈನಾಸ್ಟಿ, ವಾಸ್ ದ ಎಲ್ಡೆಸ್ಟ್ ಸನ್ ಆಫ್ ದ ಬಾಬರ್. He had to face many though problems when he came to power in 1530 CE. Such a problems of unstable and dispersed kingdom, trouble from the Afghans, enmity of the Babur Shah of the Gujarat and the hostility of his own brothers. ಬಾಬರನ ನಂತರ ಅವನ ಸಹೋದರನಾಗಿದ್ದಂತಹ ಹುಮಾಯೂನ್ ಅಧಿಕಾರಕ್ಕೆ ಬರ್ತಾನೆ. ಇವನು ಎರಡನೇ ರಾಜ ಮೊಘಲ್ ಸಾಮ್ರಾಜ್ಯದಲ್ಲಿ ಅಂತ ಹೇಳ್ಬೋದು. ಇವನು ಎಲ್ಡೆಸ್ಟ್ ಸನ್ನು, ಬಾಬರನ ಮಗ ಅಂತ ದೊಡ್ಡ ಮಗ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಈ ಹ್ಯಾಡ್ ಟು ಫೇಸ್ ಮೆನಿ ದೋ ಪ್ರಾಬ್ಲಮ್ಸ್ ವೆನ್ ಈ ಕೇಮ್ ಟು ಪವರ್ ಇನ್ 1530. 1530ರಲ್ಲಿ ಅಧಿಕಾರಕ್ಕೆ ಬಂದಾಗ ಅನೇಕವಾಗಿರ್ತಕ್ಕಂತಹ ಒಂದು ಕಷ್ಟಗಳನ್ನು ಸಾಮ್ರಾಜ್ಯದಲ್ಲಿ ಅನುಭವಿಸಬೇಕಾಗಿ ಬರುತ್ತೆ. ಸಚ್ ಎ ಪ್ರಾಬ್ಲಮ್ಸ್ ಆಫ್ ಇನ್ಸ್ಟಬಲ್ ಆ್ಯಂಡ್ dispersed kingdom, trouble from the Afghans, enmity of the Babur Shah of the Gujarat and the hostility of his own brothers. ಅವನು ಅಧಿಕಾರಕ್ಕೆ ಬಂದಾಗ ಬಾಬರ್ ಶಾನ ಗುಜರಾತಿನ ಬಾಬರ್ ಶಾ ಮತ್ತು ಅವನ ಸ್ವಂತದೇ ಆಗಿರ್ತಕ್ಕಂತಹ ಸಹೋದರರು ಮತ್ತು ಆಫ್ಘನ್ನರು ಇವರೆಲ್ಲರನ್ನೂ ಕೂಡ ಎದುರಿಸಬೇಕಾಗಿ ಬರುತ್ತೆ. ಈ ಎಲ್ಲದರ ನಡುವೆ ಅವನ ರಾಜ್ಯವನ್ನು ಮಾಡಬೇಕಾಗುತ್ತೆ. ಹುಮಾಯೂನ್ ಕಾಕ್ವರ್ಡ್ ದ ಕಲಿಂಜರ್ ಫೋರ್ಟ್, ದರ್ಹಾನ್, ಜೋಧ್ಪುರ್, Chauhan Fort and the Madrasa. Humayun, who was defeated by the Sher Shah, sought shelter in the Sindh province and came into power after the death of the Sher Shah. Humayun conquered the Kalinjar Fort and the Darha, Jodhpur and the Chauhan Fort and the Mandsaur. Humayun was defeated by the Sher Shah. Sher Shah ನಿಂದ ಸೋಲಲ್ಪಡ್ತಾನೆ ಮತ್ತು ಅವನಿಂದ ಸಿಂಧ್ ಪ್ರಾವಿನ್ಸನ್ನು sought to shelter in the Sindh province and came back to power after the death of the Sher Shah. ಶೇರ್ ಶಾ ಸಿಂಧ್ ಪ್ರಾವಿನ್ಸನ್ನು ವಶಪಡಿಸ್ಕೊಳ್ತಾನೆ. ನೆಕ್ಸ್ಟ್ ಬಂದು ಶೇರ್ ಶಾ 1540ರಿಂದ 1545 ಆಳ್ವಿಕೆಯನ್ನು ಮಾಡ್ತಾನೆ. ದ ಒರಿಜಿನಲ್ ನೇಮ್ ಆಫ್ ದ ಶೇರ್ ಶಾ ವಾಸ್ ಫರೀದ್. ಹಿ ವಾಸ್ ದ ಫೌಂಡರ್ ಆಫ್ ದ ಸುರು ಡೈನಾಸ್ಟಿ. ಓಕೆ, ಹಿ ಈಸ್ ಡಿಫೀಟೆಡ್ ದ lion in single-handedly. That's why he got the name Sher Shah. His original name was the Farid. He was the founder of the Suru dynasty. ಸುರು ಡೈನಾಸ್ಟಿಯ ಒಂದು ಸ್ಥಾಪಕ ಆಗಿರ್ತಾನೆ ಯಾರು, ಶೇರ್ ಶಾ. His childhood was not happy, deprived of the parents' love. He wandered about the some for years. ಅವನ ಒಂದು ಬಾಲ್ಯ ಜೀವನ ಅತ್ಯಂತ ಕಷ್ಟದಾಯಕವಾಗಿತ್ತು ಮತ್ತು ತಂದೆ ತಾಯಿಗಳ ಪ್ರೀತಿಯಿಂದ ವಂಚಿತನಾಗಿದ್ದ ಶೇರ್ ಶಾ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ವೆನ್ ಹಿ ವಾಸ್ ವರ್ಕಿಂಗ್ ಅಂಡರ್ ದ ಬರ್ಹಾನ್ ಖಾನ್ ಲೂದಿ, ದ ಕಿಂಗ್ ಆಫ್ ದ ಸೌತ್ ಬಿಹಾರ್, he killed a king single-handed and thus honored the name Sher Shah. When Babur took over the administration of India, Sher Shah worked under him and played a significant role. When he was working under the ಬರ್ಹಾನ್ ಖಾನ್ ಲೂದಿಯ ಕೆಳಗಡೆ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ ಸೌತ್ ಬಿಹಾರ್ನ ದಕ್ಷಿಣ ಬಿಹಾರದಲ್ಲಿ ಒಂದು ಸಿಂಗಲ್ ಹ್ಯಾಂಡೆಡ್ ಒಂದೇ ಒಂದು ಕೈಯಲ್ಲಿ ಅವನು ಒಂದು ಹುಲಿಯನ್ನು ಬೇಟೆ ಆಡಿರ್ತಾನೆ. ಅದಕ್ಕೋಸ್ಕರ ಅವನಿಗೆ ಶೇರ್ ಶಾ ಅಂತಕ್ಕಂಥ ಬಿರುದು ಬಂದಿತ್ತು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಬಾಬರ್ ಟುಕ್ ಓವರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಇಂಡಿಯಾ. ಬಾಬರ್ ತನ್ನ ಆಡಳಿತವನ್ನು ಅಚ್ಚುಕಟ್ಟಾಗಿ ನಿಭಾಯಿಸೋದ್ರಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಪಾತ್ರವನ್ನು ವಹಿಸಿದ್ದ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಶೇರ್ ಶಾನು ಕೂಡ ಅದೇ ಒಂದು
ಬಾಬರ್ನ ಆಡಳಿತವನ್ನೇ ಮುಂದುವರಿಸ್ಕೊಂಡು ಹೋಗ್ತಾನೆ ಆಡಳಿತದಲ್ಲಿ. ಶೇರ್ ಶಾ ಡಿಫೀಟೆಡ್ ದ ಹುಮಾಯೂನ್ ಆ್ಯಂಡ್ ಕಾಂಕ್ವರ್ಡ್ ದ ಪಂಜಾಬ್, ಸಿಂಧ್, ಮುಲ್ತಾನ್, ಗ್ವಾಲಿಯರ್, ಮಾಲ್ವಾ, ರಾಯ್ದುರ್ಗ, ಮಾರ್ವಾಡ್ ಆ್ಯಂಡ್ ದ ಕಲಿಂಜರ್. So in the same way, the Sher Shah defeated the Humayun and conquered the Punjab province, Sindh province, Multan, Gwalior and the Malwa and the Raisgad and the Marwad and the Kalinjar forts. The empire had extended in the entire North India except Assam, Gujarat and the Kashmir. The empire had extended the entire North India, ಉತ್ತರ ಭಾರತ ಎಲ್ಲವನ್ನು, ಅಸ್ಸಾಂ, ಗುಜರಾತ್, ಕಾಶ್ಮೀರನ ಬಿಟ್ಟರೆ ಎಲ್ಲ ಪ್ರದೇಶಗಳನ್ನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮ್ಯಾಪ್ನಲ್ಲಿ. ಎಲ್ಲ ಒಂದು ಪ್ರದೇಶಗಳನ್ನು ಕೂಡ ಆತ ವಶಪಡಿಸ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ಸೊ ಉತ್ತಮವಾಗಿರ್ತಕ್ಕಂಥ ಆಡಳಿತಗಾರ ಆಗಿದ್ದ ಶೇರ್ ಶಾ. ದ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಆಫ್ ದ ಶೇರ್ ಶಾ. ಶೇರ್ ಶಾ ಗೇವ್ ಇಂಪಾರ್ಟೆನ್ಸ್ ಟುವರ್ಡ್ಸ್ ದ ಸ್ಟ್ರೆಂಥನಿಂಗ್ ದ ಅಡ್ಮಿನಿಸ್ಟ್ರೇಟಿವ್ structure. He was the ultimate head of the administration and ran administration with the help of the council of the ministers. He ran through the administration throughout the council ministers. ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಅವನು ಏನು ಮಾಡ್ತಾ ಇದ್ದ, ಆಡಳಿತವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದ. ಬೋತ್ ದ ಸಿವಿಲ್ ಆ್ಯಂಡ್ ದ ಮಿಲಿಟರಿ ಪವರ್ಸ್ ವರ್ ಆನ್ ದ ಹ್ಯಾಂಡ್ಸ್ ಆಫ್ ದ ಕಿಂಗ್. ಸಿವಿಲ್ ಮತ್ತು ಮಿಲಿಟರಿ ಎರಡೂ ಕೂಡ ರಾಜನ ಅಧಿಕಾರದಲ್ಲೇ ಇರ್ತಾ ಇದ್ವು. ಸೊ ಸೈನ್ಯವನ್ನು ನೋಡ್ಕೊಳ್ತಕ್ಕಂಥದ್ದು ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಂತಹ ಎಲ್ಲ ಪ್ರತಿಯೊಂದು ವಿಷಯಗಳನ್ನು ಕೂಡ ಶೇರ್ ಶಾನೇ ಸ್ವತಃ ನೋಡ್ಕೊಳ್ತಾ ಇದ್ದ. ದ ಎಂಟೈರ್ ಕಿಂಗ್ ವಾಸ್ ಡಿವೈಡೆಡ್ ಟು ಸರ್ಕಾರ್ ಆ್ಯಂಡ್ ದ ಪರಗನಾಸ್. ಪೂರ್ತಿ ಒಂದು ರಾಜ್ಯವನ್ನು ಸರ್ಕಾರ ಮತ್ತು ಪರಗಣದ ಭಾಗಗಳಾಗಿ ವಿಂಗಡಿಸಲಾಗಿತ್ತು. Cavalry, infantry, elephant divisions were there in the army. Among these, cavalry was the powerful. In order to bring the discipline among the soldiers, he started the attendance for the soldiers and stamping the dog for the horses. Cavalry, infantry and the elephant. ಸೈನ್ಯದ ತುಕಡಿಗಳನ್ನು ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಕಾಲ್ದಳ, ಅಶ್ವದಳ ಮತ್ತು ಸೈನ್ಯ ಪಡೆಗಳಾಗಿ ವಿಂಗಡಿಸಲಾಗಿದ್ದು, ಅದರಲ್ಲಿ ಅತ್ಯಂತ ಒಂದು ಕುದುರೆಗಳಿಗೆ ಒಂದು ಸ್ಟಾಂಪ್ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಮತ್ತು ಸೈನಿಕರಿಗೆ ಅಚ್ಚುಕಟ್ಟಾಗಿ ಕೆಲಸವನ್ನು ನಿಭಾಯಿಸೋದಕ್ಕೋಸ್ಕರ ಅವರಿಗೆ ಹಾಜರಿಯನ್ನು ಕೂಡ ಕಂಪಲ್ಸರಿಯಾಗಿ ತಗೊಳ್ಳಲಾಗ್ತಿತ್ತು. ಆ ಒಂದು ಆರ್ಸ್ಗಳಿಗೆ ನಮ್ಮವೇ ಅಂತ ಕಂಡುಹಿಡಿಯೋದಕ್ಕೋಸ್ಕರ ದಾಗ್ ಅಂತಕ್ಕಂಥದ್ದು ಒಂದು ಸ್ಟಾಂಪನಿಂಗ್, ಒಂದು ಗುರುತನ್ನು ಎಲ್ಲ ಒಂದು ಕುದುರೆಗಳಿಗೂ ಕೂಡ ಹಾಕ್ತಾಯಿದ್ರು. ಸೊ ದ ಆರ್ಮಿ ವಾಸ್ ಡಿವೈಡೆಡ್ ಇಂಟು ದ ಸ್ಮಾಲ್ ಯೂನಿಟ್ಸ್ ಕಾಲ್ಡ್ ದ ಫೌಜ್ ವಿತ್ ದ ಹೆಡ್ ಆಫ್ ದ ಫೌಜ್ದಾರ್. ಆರ್ಮಿಯನ್ನು ಸೈನ್ಯದ ತುಕಡಿಗಳನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಒಂದೊಂದು ಫೌಜುಗಳಿಗೂ ಕೂಡ ಒಬ್ಬೊಬ್ಬ ಫೌಜುದಾರ್, ಒಂದೊಂದು ಸೈನ್ಯಕ್ಕೂ ಕೂಡ ಒಬ್ಬೊಬ್ಬ ಸೈನ್ಯಾಧಿಕಾರಿ, ಫೌಜುದಾರ್ ಅಂತ ಹೇಳ್ಬಿಟ್ಟು ಅವರನ್ನು ಕರೀತಾಯಿದ್ರು. ಶೇರ್ ಶಾ ಟುಕ್ ದ ಪರ್ಸನಲ್ ಇಂಟ್ರೆಸ್ಟ್ ಇನ್ ದ ಆರ್ಗನೈಸಿಂಗ್ ಆ್ಯಂಡ್ ಸೂಪರ್ವೈಸಿಂಗ್ ದ ಆರ್ಮಿ. ಶೇರ್ ಶಾನೇ ಖುದ್ದಾಗಿ ಆ ಒಂದು ಎಲ್ಲ ಸೈನ್ಯದವನ್ನು ಸೂಪರ್ವೈಸ್ ಮಾಡ್ತಕ್ಕಂಥದ್ದನ್ನು, ಆರ್ಮಿಗಳನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಈ ಗಾಟ್ ಆಲ್ ದ ಕಲ್ಟಿವೇಬಲ್ ಲ್ಯಾಂಡ್, ಮೆಷರ್ಡ್ ದ ಫಿಕ್ಸ್ಡ್ ಲ್ಯಾಂಡ್ ಟ್ಯಾಕ್ಸ್ ಬೇಸ್ಡ್ ಆನ್ ದ unit. He divided the land into 3 types based on the fertility, good, average and the lower. He measured the land and fixed the land tax based on it. ಅವನು ಭೂಮಿಯನ್ನು ಭೂಮಿಯ ಮೇಲಿನ ಒಂದು ಭೂಕಂದಾಯವನ್ನು ವಿಧಿಸಲಾಗ್ತಿತ್ತು. ಅದರ ಒಂದು ಫಲವತ್ತತೆಯ ಮೇರೆಗೆ ಅದರಿಂದ ಬರ್ತಕ್ಕಂತಹ ಒಂದು ಬೇಸಾಯದ ಇಳುವರಿಯ ಮೇಲೆಗೆ ಅದನ್ನು ನಿರ್ಧರಿಸಲಾಗ್ತಿತ್ತು. ಅದನ್ನು 3 ಭಾಗಗಳಾಗಿ ಮಾಡಿದ್ರು. ಗುಡ್ಡು, ಆವ್ರೇಜ್, ಲೋಯರ್ ಅಂತ ಹೇಳ್ಬಿಟ್ಟು. ಫರ್ಟಿಲಿಟಿ ಅದರ ಒಂದು ಫಲವತ್ತತೆಯ ಮೇಲೆಗೆ ಅವರಿಗೆ, ರೈತರಿಗೆ ಭೂಕಂದಾಯವನ್ನು ವಿಧಿಸಲಾಗಿತ್ತು, ತೆರಿಗೆಯನ್ನು ವಿಧಿಸಲಾಗ್ತಾ ಇತ್ತು. ದ ಫಾರ್ಮರ್ ಹ್ಯಾಡ್ ಟು ಪೇ ದ 1/3 ಆಫ್ ದ ಹಾರ್ವೆಸ್ಟಿಂಗ್ ಕ್ರಾಪ್ ಆಸ್ ದ ಲ್ಯಾಂಡ್ ಟ್ಯಾಕ್ಸ್. ಲ್ಯಾಂಡ್ ಟ್ಯಾಕ್ಸ್ ಆಗಿ ಬೆಳೆದಿದ್ದಂತಹ ದವಸದಲ್ಲಿ 1/3 ಭಾಗವನ್ನು ರಾಜನ ಬೊಕ್ಕಸಕ್ಕೆ ಲ್ಯಾಂಡ್ ಟ್ಯಾಕ್ಸ್ ಆಗಿ ಕೊಡಬೇಕಾಗಿತ್ತು. ಶೇರ್ ಶಾ ವಾಸ್ known as the impartial justice, hence he had honored the Sultan of the fair justice.
The Sultan was the highest judge in the kingdom. He decided all the final appeals. He conducted his court every Wednesday evening. Sher bought a new silver coin known as the Dam, introduced the circulation. This coin weighed 180 liquor seeds. Sher was known for the ಇಂಪಾರ್ಟಿಯಲ್ ಜಸ್ಟಿಸ್. ಅವನು ನ್ಯಾಯಬದ್ಧವಾಗಿರ್ತಕ್ಕಂಥ ತೀರ್ಮಾನವನ್ನು ಕೊಡ್ತಾ ಇದ್ದ. ಸೊ ಅದಕ್ಕೋಸ್ಕರ ಅವನಿಗೆ ಸುಲ್ತಾನ್ ಆಫ್ ದ ಫೇರ್ ಜಸ್ಟಿಸ್ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು. ದ ಸುಲ್ತಾನ್ ವಾಸ್ ದ ಹೈಯೆಸ್ಟ್ ಜಡ್ಜ್ ಇನ್ ದ ಕಿಂಗ್. ಸುಲ್ತಾನನೇ ಒಬ್ಬ ಮುಖ್ಯ ನ್ಯಾಯಾಧೀಶನಾಗಿ ಅಧಿಕಾರವನ್ನು ಮಾಡ್ತಾ ಇದ್ದ. ಈ ಡಿಸೈಡೆಡ್ ಆಲ್ ದ ಅಪಿಯಲ್ಸ್, ಕಂಡಕ್ಟೆಡ್ ಇಸ್ ಕೋರ್ಟ್ ಎವ್ರಿ ವೆಡ್ನೆಸ್ಡೇ ಈವ್ನಿಂಗ್. ಪ್ರತಿ ಬುಧವಾರದ ಸಂಜೆ ಅವನು ನ್ಯಾಯ ತೀರ್ಮಾನಗಳನ್ನು ಕೊಡ್ತಾ ಇದ್ದ. ಶೇರ್ ಶಾ ಬಾಟ್ ಎ ನ್ಯೂ ಸಿಲ್ವರ್ ಕಾಯಿನ್ ನೋನ್ ಆಸ್ ದ ದಾಮ್. ಸೊ ಇನ್ ಸರ್ಕ್ಯುಲೇಷನ್ ಈ ಕಾಯಿನ್ ವೇಟೆಡ್ ದ 180 liquor seeds. So on either side of the highway, shade-giving trees were planted. The 1,700 saris shelter for the relaxation of the travelers were constructed. So the shade-giving trees were planted on the 1,700 saris shelter for relaxation for the travelers. ಶೆಲ್ಟರ್ ಪ್ರಯಾಣಿಕರಿಗೆ ವಿಶ್ರಾಂತಿಯನ್ನು ಪಡೆಯೋದಕ್ಕೋಸ್ಕರ 1,700ಕ್ಕೂ ಹೆಚ್ಚಿನ ವಿಶ್ರಾಂತಿ ಗೃಹಗಳನ್ನು ಆತ ನಿರ್ಮಿಸಿದ್ದ ಅಂತೇಳ್ಬಿಟ್ಟು ತಿಳಿದುಬರುತ್ತೆ. ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಮೊಘಲ್ಸ್ ಆ್ಯಂಡ್ ಮರಾಠಾಸಲ್ಲಿ ಮೊಘಲ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಬಾಬರ್, ಹುಮಾಯೂನ್ ಮತ್ತು ಶೇರ್ ಶಾನ ಬಗ್ಗೆ. ಮುಂದಿನ ತರಗತಿಯಲ್ಲಿ ನಾವು ಅತ್ಯಂತ ಮೊಘಲರ ಒಂದು ಪ್ರಖ್ಯಾತ ಪಡೆದಂತಹ ರಾಜನಾದಂತಹ ಅಕ್ಬರನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ.